ಗುಡ್ ಮಾರ್ನಿಂಗ್ ಎಲ್ರಿಗೂ. ಶ್ರೇಯಾನ್ ಮಲ್ಕೊಂಡಿದ್ದಾನೆ, ಇನ್ನೂ ಎದ್ದಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಹಾಗಾಗಿ ನಿನ್ನೆನೇ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬೇಗ ಒಣಗಿಸ್ಬಿಟ್ಟು ಬರೋಣ ಟೆರೆಸ್ ಮೇಲೆ ಅಂದ್ಬಿಟ್ಟು. ತುಂಬ ಮಳೆ ಅಲ್ವಾ, ಹಾಗಾಗಿ ಅವ್ನು ಮಲ್ಕೊಂಡಿದ್ದಾನಲ್ವ ಎಬ್ಸೋದು ಬೇಡ, ಅಥವಾ ನಾನು ಅವ್ನು ಹೇಳೋದ್ರೊಳಗೆ ಹೋಗಿ ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಬಂದ್ಬಿಡೋಣ ಅಂಥೇಳಿ ಟೆರೆಸ್ ಮೇಲೆ ಬಂದೆ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಮತ್ತು ಚಳಿ ಕೂಡ ಇತ್ತು. ಬೇಗ ಬೇಗ ಒಣಗಿಸ್ಕೊಂಡು ಬರೋಣ ಅಂದರೂ ಅದು ಆಗಿಲ್ಲ, ಅವನು ಎದ್ದು ಕರೆದ್ರೂ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಒಣಗಿಸ್ಕೊತಾ ಇದ್ದೆ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡಬೇಕು. ಎನಿವೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೈಫ್ ಆ್ಯಂಡ್ ಟೇಸ್ಟ್ ವಿತ್ ಸತ್ಯಶ್ರೀ. ನಾನು ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಬಿಕಾಸ್ ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ಸರ್ಚ್ ಕೊಟ್ಟಾಗ ಬೇರೆ ಅಂದರೆ ವೀಡಿಯೋಸು ವ್ಲಾಗ್ ಬರುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಕೆಲವೊಂದು ಸೇಮ್ ಸ್ಪೆಲ್ಲಿಂಗು ಈ ಥರ ಎಲ್ಲ ಸೇಮ್ ಬರೋದ್ರಿಂದ ಸ್ವಲ್ಪ ಚೇಂಜ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಚಾನಲ್ ನೇಮ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ವ್ಲಾಗು. ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸು, ಕೋಲ್ಡ್ ಎಲ್ಲ ಆಗಿರೋದ್ರಿಂದ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಆಫ್ಟರ್ ಒನ್ ವೀಕ್ ಇನ್ 15 days ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಹಬ್ಬ ಅದು ಇದು ಅಂತ ಹೇಳಿಬಿಟ್ಟು ಕೆಲಸ ಇತ್ತಲ್ವ, ಹಾಗಾಗಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲೇ ಇಲ್ಲ. ಸೊ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಇಂಥ ಮಳೆಯಲ್ಲೂ ಇಷ್ಟು ಬ್ಯೂಟಿಫುಲ್ ಆಗಿರೋ ಹೂವಾಗಿದೆ ಅಲ್ವಾ. ಸ್ವಲ್ಪ ಕಷಾಯ ಮಾಡಿ ಕುಡಿಯೋಣ ಅಂತ ರೆಡಿ ಮಾಡಿಕೊಂಡೆ. ಕಷಾಯ ಅಂದರೆ ಶೀತಕ್ಕೆ ಮಾಡ್ಕೊಳ್ಳೋ ಕಷಾಯ ಅಲ್ಲ. ಜೀರಿಗೆ, ಕೊತ್ತಂಬರಿ, ಶುಂಠಿ, ಕಾಳುಮೆಣಸು, ಜೇಷ್ಮದು, ಹೀಗೆ 7-8 ಥರದ ಐಟಮ್ಸ್ ಹಾಕಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಯೂಶ್ವಲಿ ಎಲ್ರಿಗೂ ಗೊತ್ತಿರುತ್ತೆ, ಮನೇಲಿ ಕೂಡ ಇರುತ್ತೆ. ಅದನ್ನು ಮಾಡ್ಕೊಂಡು ಕುಡಿಯೋಣ, ಒಳ್ಳೆಯದಲ್ಲ ಮಳೆಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಕುಡಿದೆ. ಆ್ಯಂಡ್ ಇವತ್ತಿಗೆ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಸೌತೆಕಾಯಿ ಇಡ್ಲಿ ಮಾಡ್ತಾಯಿದ್ದೀನಿ. ಇದು ಹೇಗೆ ಅಂದರೆ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಕ್ವಿಕ್ಕಾಗಿ ರೆಡಿ ಮಾಡಿಕೊಡೋ ಬ್ರೇಕ್ಫಾಸ್ಟು. ಏನಿಲ್ಲ ಅಂದ್ರೂ 1-2 ಸೌತೆಕಾಯಿ ಇದ್ದರೆ ಸಾಕು, ಬೇಗನೆ ಆಗಿ ಹೋಗಿಬಿಡುತ್ತೆ. ಇಲ್ಲಿ ಮೊದಲನೇದಾಗಿ ನಾನೊಂದು ಸೌತೆಕಾಯಿನ ತುರ್ಕೋತಾ ಇದ್ದೀನಿ ಫಸ್ಟು. ಹಬ್ಬಕ್ಕೆ ಶಾಪಿಂಗು ಅದು ಇದು ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ಗೆ ನಾನೇನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇಡ್ಲಿ ಆದರೆ ಹಿಂದಿನ ದಿನವೇ ನೆನೆಸಿಟ್ಕೊಂಡು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡ್ರೆ ಇಡ್ಲಿ ಮಾಡ್ಬೋದು. ಬಟ್ ಇದು ಹಾಗಲ್ಲ, ಕ್ವಿಕ್ಕಾಗಿ ಮಾಡ್ಕೋಬೋದು. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಸೌತೆಕಾಯಿ ಇದ್ದೇ ಇರುತ್ತೆ. ಸೊ ನಾನು ಬೆಳಿಗ್ಗೆ ಏನು ಮಾಡ್ಕೋಬೇಕು ಅಂತ ಅದು ಇದು ಯೋಚನೆ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ತಿಂಡಿಗಳು ಆಗೋಗಿತ್ತು. ಹಾಗಾಗಿ ಚಿತ್ರಾನ್ನ, ಅವಲಕ್ಕಿ, ಉಪ್ಪಿಟ್ಟು, ಪಲಾವು ಎಲ್ಲದೂ ಆಗೋಗಿರೋದ್ರಿಂದ ಲಂಚ್ ಬಾಕ್ಸಿಗೂ ಬೇಕಲ್ವ. ಹಾಗಾಗಿ ಯೋಚನೆ ಮಾಡ್ತಾ ಅದರಲ್ಲೇ ಅರ್ಧ ಗಂಟೆ ಕಳೆದೋಗ್ಬಿಡ್ತು, ಯಾಕಂದರೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ಆಗಿತ್ತು. ಸೊ ಏನು ಮಾಡ್ಬೋದು, ಲಂಚ್ ಬಾಕ್ಸ್ಗೋಬೇಕು, ಎಲ್ರಿಗೂ ಇಷ್ಟ ಆಗಬೇಕು ಅಂಥೇಳಿ ಯೋಚನೆ ಮಾಡಿಕೊಂಡೆ. ಆನಂತರ ಅಮ್ಮಂಗೆ ಫೋನ್ ಮಾಡಿ ಈಸಿಯಾಗಿ ಏನು ಮಾಡ್ಬೋದು, ನಾನೇನು ತಿಂಡಿಗೆ ರೆಡಿ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಕಾಲ್ ಮಾಡಿದಾಗ ಸೌತೆಕಾಯಿ ಇಡ್ಲಿ ಮಾಡು, ಈಸಿ ಆಗುತ್ತೆ, ಇಷ್ಟನೂ ಆಗುತ್ತೆ, ಚೆನ್ನಾಗಾಗುತ್ತೆ, ಬೇಗನೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಅಮ್ಮ ಹೇಳಿದರು. ಹಾಗಾಗಿ ಸೌತೆಕಾಯಿ ಇತ್ತು ತಂದಿರೋದು. ನಾನಿಲ್ಲಿ 2 ಸೌತೆಕಾಯಿ ಮೀಡಿಯಮ್ ಅಲ್ಲ, ದೊಡ್ಡ ಸೈಜಿಂದ 2 ಸೌತೆಕಾಯಿ ತೊಗೊಂಡಿದ್ದೀನಿ. ನಾನಿಲ್ಲಿ ದೊಡ್ಡ ಸೈಜು 2 ಸೌತೆಕಾಯಿ ತೊಗೊಂಡಿದ್ದೀನಿ. ಇಡ್ಲಿ ರವೆನ 2.5 ಕಪ್ ತೊಗೊಂಡೆ, ಸರಿ ಆಗ್ಬೋದು ಅಂತ. ನೀವು ಅಷ್ಟೇ ನಿಮ್ಮ ಅಳತೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಇದನ್ನು ಅಂದರೆ ತುರಿದಿಟ್ಕೊಂಡಿರೋ ಸೌತೆಕಾಯಿಗೆ ರವೆನ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಅಂದರೆ ರವೆ ಫುಲ್ಲು ಸೌತೆಕಾಯಿ ನೀರನ್ನ ಹೀರ್ಕೊಬೇಕು, ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ನಾವು ಕೈಯಿಂದನೇ. ನಂತರ 1 ಸ್ಪೂನ್ ಉಪ್ಪು ರುಚಿಗೆ ಬೇಕಾದಷ್ಟು ಚೆನ್ನಾಗಿ ಕಲಿಸಿದ ಮೇಲೆ ಹಾಫ್ ಆನ್ ಅವರ್ ಅದನ್ನು ಸೈಡ್ ಇಟ್ಕೋಬೇಕು, ಬಿಟ್ಬಿಟ್ಟು ಮುಚ್ಚಿ. ಅದು ಚೆನ್ನಾಗಿ ನೆನ್ಕೊಳ್ಳೋ ತನಕನೂ ನಾವು ಅದನ್ನು ಮುಟ್ಟೋಗ್ಬೇಡ, ಒಂದು ಹಾಫ್ ಆನ್ ಅವರ್ ಸಾಕು, ನೆನೆಯುತ್ತೆ ಚೆನ್ನಾಗಿ. ಹೇಗೆ ಅಂದರೆ ರವೆ ಸೌತೆಕಾಯಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿ ತನಕ ಅದನ್ನು ನೆನೆಯೋಕ್ಕೆ ಬಿಡಬೇಕು. ನಂತರ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಏನು ಬೇಕು ಅಂದರೆ ಏನೂ ಇಲ್ಲ, ಎಣ್ಣೆ, ಕರ್ಬೇವಿನ ಸೊಪ್ಪು ಈಗ ನಮ್ಮ ಮನೆಯಲ್ಲೇ ಆಗಿದ್ದು, ಹಾಗಾಗಿ ಮಳೆಗೆ ಸ್ವಲ್ಪ ಹಾಳಾಗಿದೆ. ಬೇವಿನ ಸೊಪ್ಪು, ಕಡಲೆಬೇಳೆ, ಎಣ್ಣೆ, ಹಸಿಮೆಣಸು, ಸ್ವಲ್ಪ ಖಾರ ಬೇಕಿದ್ದರೆ ಹಸಿಮೆಣಸು ಹಾಕ್ಕೋಬೋದು. ಇಲ್ಲ ನಾನಿಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ.
ಅದಕ್ಕೆ ಸ್ವಲ್ಪ ಕಡಲೆಬೇಳೆ, 1 ಸ್ಪೂನ್ ಕಡಲೆಬೇಳೆ ಮತ್ತು ಏನು ಕರಿಬೇವಿನ ಸೊಪ್ಪು, ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು, ಖಾರಕ್ಕೆ ಹಸಿಮೆಣಸು ಬೇಕಾದರೆ ಸ್ವಲ್ಪ ಹಸಿಮೆಣಸು. ಎಣ್ಣೆ ಚೆನ್ನಾಗಿ ಕಾದ ನಂತರ ಅಂದರೆ ಕಡಲೆಬೇಳೆ ಎಲ್ಲ ಕೆಂಪಾಗುತ್ತಲ್ಲ, ಆವಾಗ ಹೆಚ್ಚಿಟ್ಕೊಂಡಿರೋ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ನಾವು ಇದು ಒಗ್ಗರಣೆಗೆ ಹಾಕ್ಕೊಂಡು ಸೌತೆಕಾಯಿ ತುರಿದಿಟ್ಕೊಂಡಿರೋ ಬ್ಯಾಟರ್ ಇರುತ್ತಲ್ಲ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗಲೂ ಕೂಡ ಅಷ್ಟೇ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾಯಿಲ್ಲ, ತುಂಬ ಶೀತ ಆಗಿರೋದ್ರಿಂದ ಸಖತ್ ಟಯರ್ಡ್ ಆಗ್ತಾಯಿದೆ. ವಾಯ್ಸ್ ಕೊಡ್ತಾನೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವಾಯ್ಸಲ್ಲೂ ಕೂಡ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ರೆಡಿ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕಾಯಿ ಪೀಸು ಅಥವಾ ಗೋಡಂಬಿ ಹಾಕ್ಕೊಂಡ್ರೆ ತಿನ್ಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ನಂತರ ಇಡ್ಲಿ ಸೆಟ್ಟಿಗೆ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದನ್ನು ಕೈಯಲ್ಲೇ ಹಾಕ್ಕೋಬೇಕು, ಸೌಟಲ್ಲಿ ಬೇಡ. ಯಾಕಂದರೆ ಸೌತೆಕಾಯಲ್ಲಿ ನೀರು ಉಳ್ಕೊಂಡಿರುತ್ತೆ. ನಾವು ಮೇಲ್ಗಡೆ ಮಾತ್ರ ಸೌಟಲ್ಲಿ ಹಾಕ್ತಾ ಹೋದರೆ ಅಡಿಗಡೆ ಸೌತೆಕಾಯಿ ನೀರು ಉಳ್ಕೊಂಡ್ಬಿಡುತ್ತೆ. ಮೇಲ್ಗಡೆ ಹಾಕಿರೋ ಇಡ್ಲಿ ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಕೆಳಗಡೆ ನೀರಿರೋ ಅಂಶ ಜಾಸ್ತಿ ಇರೋದ್ರಿಂದ ಕೆಳಗಡೆ ಫಸ್ಟ್ ಏನು ಹಾಕ್ಕೊಂಡಿರ್ತೀವಲ್ಲ ಅದು ಗಟ್ಟಿಯಾಗುತ್ತೆ. ಮೇಲ್ಗಡೆ ಹಾಕ್ಕೊಂಡಿರೋ ಬ್ಯಾಟರ್ದು ಇಡ್ಲಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈಯಲ್ಲೇ ಚೆನ್ನಾಗಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಇಡ್ಲಿ ತಟ್ಟೆಗೆ ಹಾಕ್ಕೊಳ್ಳೋದು ಒಳ್ಳೆಯದು. ಇದೊಂದು 1/2 hour ಸಾಕು, ತಕ್ಷಣ ಬೆಂದ್ಬಿಡುತ್ತೆ, ಬಟ್ ಚೆನ್ನಾಗೂ ಆಗಿರುತ್ತೆ. ನೋಡಿ ಈ ಥರ ಇಡ್ಲಿ ರೆಡಿಯಾಗಿ ಹೋಗುತ್ತೆ. ಇದಕ್ಕೆ ನಾನು ಹುರ್ಗಡ್ಲೆ ಮತ್ತು ಕೊಬ್ಬರಿದು ಚಟ್ನಿ ಮಾಡಿದೆ, ಸ್ವಲ್ಪ ಖಾರವಾಗಿ. ಟೇಸ್ಟ್ ತುಂಬ ಚೆನ್ನಾಗೇ ಬಂದಿತ್ತು, ಎಲ್ರಿಗೂ ಇಷ್ಟ ಆಯಿತು ಕೂಡ. ಸೊ ಥ್ಯಾಂಕ್ಸ್ ಟು ಅಮ್ಮ. ಇಲ್ಲಿ ನಾನೇನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಡಿಲ್ಲ ಅಂದಾಗ ಏನು ಮಾಡೋದು ಅನ್ನೋ ಟೆನ್ಷನಲ್ಲಿದ್ದಾಗ ನಾನು ಅಮ್ಮಂಗೆ ಕಾಲ್ ಮಾಡೋದು ಜಾಸ್ತಿ, ಅಥವಾ ಚಟ್ನಿನೋ ಅಥವಾ ಬೇರೆ ಏನಾದರೂ ಕೇಳಬೇಕಂತೇಳಿ ತಕ್ಷಣ ಫೋನ್ ಮಾಡಿಬಿಟ್ಟು ಹೇಗೆ ಮಾಡೋದು ಅಂತ ಅಮ್ಮನ ಹತ್ರ ಕೇಳ್ಕೊಂಬಿಡ್ತೀನಿ. ಅಮ್ಮ ಅಡುಗೆನೆಲ್ಲ ಚೆನ್ನಾಗಿ ಮಾಡೋದ್ರಿಂದ ಅದೇ ಥರ ನನಗೂ ಬರುತ್ತೆ ಆಲ್ಮೋಸ್ಟು. ಅದೇ ಥರ ಟೇಸ್ಟು ಕೂಡ ಟ್ರೈ ಮಾಡ್ತೀನಿ. ಅಮ್ಮ ಅಡುಗೆ ಎಲ್ಲ ಚೆನ್ನಾಗಿ ಮಾಡೋದ್ರಿಂದ ನಾನು ಫಸ್ಟ್ ಅವ್ರ ಹತ್ರ ಕೇಳ್ಕೊಂಬಿಡ್ತೀನಿ. ಅತ್ತೆನೂ ಅಷ್ಟೇ ಚೆನ್ನಾಗೇ ಮಾಡ್ತಾರೆ, ಬಟ್ ಅವ್ರನ್ನ ಕೇಳೋದು ಕಡಿಮೆ. ಯಾಕಂದರೆ ಇನ್ನೂ ರೆಡಿ ಮಾಡ್ಕೊಂಡಿಲ್ವಾ, ಹಿಂದಿನ ದಿನನೇ ಯೋಚನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನು ಅಮ್ಮನಿಗೆ ಕೇಳೋದು ಜಾಸ್ತಿ. ಸೊ ಇಡ್ಲಿ ಈ ಥರ ಬಂದಿದೆ, ಚೆನ್ನಾಗಿದೆ ಅಲ್ವಾ. ಸಾಕಾ, ಬೇಕಾ? ಬಿಡು ಸಾಕು, ಕೊಡಿ. ತುಂಬ ಇದೆ, ಅದು ಗುಡಿಸಿದ್ರೆ ಹೋಗುತ್ತೆ, ಎಲ್ಲರೂ ಹೋಗಲ್ಲ. ಅದು ನೊರೆ ಬರುತ್ತೆ ಜಾಸ್ತಿ, ಹೋಗಲ್ಲ ನೊರೆ ಬರುತ್ತೆ ಜಾಸ್ತಿ. ಹಂಗೆ ಮಾಡಿದರೂ ಬರುತ್ತೆ. ನೀರು ಹಾಕಿ ಗುಡಿಸ್ಬೇಕು ಕ್ಲೀನಾಗಿ, ಅವಾಗ ಮಾತ್ರ ಹೋಗುತ್ತೆ. ಏನು ಮಾಡೋದೀಗ? ನೀನು ಗುಡಿಸ್ಕೊಡ್ತೀಯಾ? ನಂಗೆ ನೀರು ಹಾಕ್ತೀನಿ, ಗುಡಿಸ್ತೀಯಾ ನೀನು? ನೀರು ಹಾಕ್ಲಾ, ಗುಡಿಸ್ತೀಯಾ? ಸರಿ, ಅಲ್ಲೆಲ್ಲ ಗುಡಿಸ್ಕೊಬರ್ತೀಯಾ ಹೋಗಿ? ನೀರು ತೊಗೊಬರ್ಲಾ? ಸೊ ಆವಾಗಲೇ ಹೇಳಿದೆ ಅಲ್ವಾ, ಇದು ವರಮಹಾಲಕ್ಷ್ಮಿ ಹಿಂದಿನ ದಿನ ವ್ಲಾಗು ಅಂತ ಹೇಳಿಬಿಟ್ಟು ನಾನಿಲ್ಲಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಹೊರಗಡೆ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ. ಬ್ಲೀಚಿಂಗ್ ಪೌಡ್ರು ಊಟ ಆದ ತಕ್ಷಣ ಹಾಕಿಟ್ಕೊಂಡಿದ್ದೆ. ಅದು ಏನಾಯಿತು ಅಂದರೆ ಅದೆಲ್ಲ ಸ್ವಲ್ಪ ಬಿಟ್ಕೋಬೇಕಲ್ಲ, ನಮ್ಮದು ಸ್ಟ್ರೀಟ್ ಲೈಟ್ ಇರೋದ್ರಿಂದ ಮೇಲ್ಗಡೆ ಹಕ್ಕಿಗಳು ಹುಳಗಳು ಸ್ವಲ್ಪ ಜಾಸ್ತಿ ಬಂದು ಗಲೀಜೆಲ್ಲ ಮಾಡಿಟ್ಟು ಹೋಗೋದ್ರಿಂದ ತಕ್ಷಣ ತೊಳೆದ್ರೆ ಇದು ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಿಟ್ಟು ಹೋಗಿದ್ದೆ. ಶ್ರೇಯಾನ್ ಹೇಗೋ ಮಲಗಿದ್ದಾನಲ್ಲ, ಅಷ್ಟರೊಳಗಡೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು
ಬಟ್ ನನಗೆ ಊಟನೂ ಲೇಟ್ ಆಗೋಯಿತು, ಅಷ್ಟರೊಳಗಡೆ ಮಾಡೋಕ್ಕಾಗಲೇ ಇಲ್ಲ. ಅವನು ಎದ್ಬಿಟ್ಟು ವಾಶ್ ಮಾಡೋದು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ವಾಶ್ ಮಾಡ್ಕೋತಾ ಇರುವಾಗ ಇವನು ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಬಟ್ ಅವನು ಎಷ್ಟೊಂದು ಹೆಲ್ಪ್ ಮಾಡ್ತೀನಿ ಅಂತ ಪ್ರತಿ ಸಲನೂ ಬರ್ತಾನಲ್ಲ, ಅದು ನನಗೆ ಖುಷಿ ಆಗುತ್ತೆ. ನಂತರ ಅಲ್ಲೆಲ್ಲ ವಾಶ್ ಮಾಡಿಕೊಂಡು ಬೆಳಗ್ಗೆ ಮತ್ತೆ ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹಣ್ಣು ಹೂವೆಲ್ಲ ತರೋದಿತ್ತು. ಪೇಟೆಗೆ ಹೋಗಿಬಿಟ್ಟು ಶಾಪಿಂಗ್ ಏನೇನಿದೆ ಎಲ್ಲ ತೊಗೊಬಂದ್ಕೊಂಡೆ. ಅಷ್ಟರೊಳಗೆ ಲೇಟ್ ಆಯಿತು, ಊಟ ಎಲ್ಲ ಮುಗಿಸಿ ಮಾಡೋಷ್ಟೊತ್ತಿಗೆ 10 ಗಂಟೆ ಮೇಲಾಗೋಯಿತು. ಸೊ ಇಲ್ಲಿ ನಾನಿದ್ದು ಸ್ಯಾರಿ ಈ ಕಲರ್ ಬ್ಲೂ ಮತ್ತು ಲೈಟ್ ಬ್ಲೂದು ಸ್ಯಾರಿ ಕಲರ್ ಚೆನ್ನಾಗಿದೆ ಅಂಥೇಳಿ ಇದೆ ಸ್ಯಾರಿ ತೊಗೊಂಡೆ ನಾನು. ಈ ಪಿನ್ ಮಾಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ನೈಟ್ ಪಿನ್ ಮಾಡ್ಕೋತಾ ಇದ್ದೆ. ಸಣ್ಣ ಪುಟ್ಟ ಕೆಲಸಗಳು ಏನಿದೆ ನಾನು ಮಾಡಿಕೊಂಡೆ. ಆ್ಯಂಡ್ ಮತ್ತೊಂದು ಏನು ಅಂದರೆ ನನಗೆ ನೈಟೇ ರೆಡಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಲೇಟ್ ಆಗಿರೋದ್ರಿಂದ ಸೀರೆ ಒಂದು ಪಿನ್ ಮಾಡಿಕೊಂಡು ದೇವ್ರ ಪಾತ್ರೆಗಳನ್ನ ವಾಶ್ ಮಾಡಿ ಇಟ್ಕೊಂಡು ಮಲ್ಕೊಂಡೆ ನಾನು. ದೇವ್ರ ಪಾತ್ರೆಗಳನ್ನ ಜಾಸ್ತಿ ಏನು ಇರಲಿಲ್ಲ, ಹಾಗಾಗಿ ಎಷ್ಟು ಮೇಯ್ನಾಗಿ ಏನು ಬೇಕೋ ಅದನ್ನು ಮಾತ್ರ ವಾಶ್ ಮಾಡಿ ಇಟ್ಕೊಂಡೆ. ಇದು ನನ್ನ ಬೆಳ್ಳಿ ಗಣಪತಿ, ನನಗೆ ತುಂಬ ಇಷ್ಟ ಗಣಪತಿ ಮೂರ್ತಿ. ಸೊ ಇದನ್ನು ವಾಶ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ವಾಶ್ ಮಾಡ್ತಾಯಿದ್ದೆ. ಒಂದೊಂದು ಸಲ ಏನು ಅನಿಸುತ್ತೆ ಅಂದರೆ ಎಲ್ಲ ಕೆಲಸಗಳಿಗೂ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇರ್ತಾನಲ್ವ ಅಮ್ಮ, ನಾನು ಮಾಡ್ತೀನಿ. ಕಿಚನಲ್ಲೂ ಅಷ್ಟೇ, ಹೊರಗಡೆ ಗುಡಿಸ್ತಾನೋ ಒರೆಸ್ತಾನೋ, ಏನು ಮಾಡ್ಕೊ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಸೊ ಇದೇ ಮೆಂಟಾಲಿಟಿ ಮನಸ್ಥಿತಿ ಮುಂದೆ ದೊಡ್ಡವರಾದ್ಮೇಲೂ ಇರುತ್ತಾ ಅಂತ ಹಿಂಗೆ ಅನಿಸುತ್ತೆ. ಬಟ್ ಇರೋದು ಕಷ್ಟ ಅನ್ಕೋತೀನಿ. ಇದ್ದರೆ ಒಳ್ಳೆಯದು, ಯಾಕಂದರೆ ನನಗೆ 2 ಗಂಡು ಮಕ್ಕಳು ಇರೋದ್ರಿಂದ ಸಣ್ಣ ಪುಟ್ಟ ಹೆಲ್ಪ್ ಮಾಡೋಕ್ಕೆ ಈ ರೀತಿ ಇರೋ ಮಕ್ಕಳು ಬೇಕು ಅನಿಸುತ್ತೆ. ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ನಾನು ಮಲ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಬೇಗ ಎದ್ದು ಮುಗಿಸ್ಕೊಳ್ಳೋಣ ಅಂತ ಹೇಳಿ. ಟೈಮ್ ಆಗಲೇ 11:30 ಆಗಿಬಿಟ್ಟಿತ್ತು. ಬೇಗ ಎದ್ರಾಯಿತು, ಬೆಳಿಗ್ಗೆದು ಏನು ಉಳಿದ ಕೆಲಸ ಏನಿದೆ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡ್ಬಿಟ್ಟೆ. ಸೊ ಅವತ್ತಿನ ದಿನ ವ್ಲಾಗ್ ಇಷ್ಟೇ ಆಗಿತ್ತು. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಬೆಳಿಗ್ಗೆ 5 ಗಂಟೆಗೆ ಇದ್ದೆ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತಾ ಇದ್ದೆ, ಹಾಗಾಗಿ ನಾನು ಇದು ವಿಡಿಯೋ ಮಾಡ್ಕೊಳ್ಳಿಲ್ಲ. ಈಗ ಟೈಮ್ ಬಂದು 6 o'clock, ಕರೆಕ್ಟಾಗಿ 6 ಗಂಟೆ ಆಗಿತ್ತು. ಸೊ ವಿಡಿಯೋ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ, ಅಂದರೆ ಹಿಂದಿನ ದಿನವೇ ಮಾಡ್ಕೊಂಡಿದ್ದೆ, ಒರೆಸಿ ಗುಡಿಸಿ ಮಾಡ್ಕೋಬೇಕಲ್ವ ಹಬ್ಬದ ದಿನ, ಹಾಗಾಗಿ ಮಾಡ್ಕೊತಾ ಇದ್ದೆ. ಸೊ ಆಮೇಲೆ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ. ಮನೆಯೆಲ್ಲ ಫಸ್ಟು ಬೆಳಿಗ್ಗೆ ಹಬ್ಬದ ದಿನ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ, ಹಿಂದಿನ ದಿನ ನಾವೇನೇ ಮಾಡ್ಕೊಂಡಿದ್ರು ಆವತ್ತಿನ ದಿನ ನಾವು ಇದನ್ನು ಮಾಡ್ಕೊಳ್ಳೇಬೇಕಾಗತ್ತೆ, ಆವಾಗಲೇ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಾನಿಲ್ಲೇ ರಂಗೋಲಿ ಫಸ್ಟ್ ಹಾಕ್ಕೊಂಬಿಟ್ಟು ಏನಾಯಿತು ಅಂದರೆ ನಮ್ಮ ತೋಟದಲ್ಲೇ ಬಾಳೆಕಂಬ ಮತ್ತು ಮಾವಿನೆಲೆ ಇದೆ. ಇವರಿಗೆ ಹೇಳಿದೆ ನಾನು ತಂದುಕೊಡಿ ಅಂತ ಹೇಳ್ಬಿಟ್ಟು, ಬಟ್ ಇವರು ಅದು ಇದು ಕೆಲಸದಲ್ಲಿ ಸ್ವಲ್ಪ ಮಳೆ ಬಿಟ್ಟಿತ್ತಲ್ವ, ಹಾಗಾಗಿ ಔಷಧಿ ಹೊಡಿತಾಯಿದ್ರು ತೋಟಕ್ಕೆ, ಆ ಕೆಲಸದಲ್ಲಿ ಬ್ಯುಸಿ ಇದ್ದರು. ಸಂಜೆ ಹೋಗಿ ತೊಗೊಬರೋಕ್ಕೆ ಅವ್ರಿಗೆ ಮರ್ತೋಗ್ಬಿಡ್ತು. ಹಾಗಾಗಿ ಅದೆಲ್ಲ ಏನೂ ಇಲ್ಲದೆ ನಾನು ಮಂಟಪ ರೆಡಿ ಮಾಡ್ಕೊಳಕ್ಕಾಗಲ್ಲ, ಬೆಳಿಗ್ಗೆ ಬೇಗ ಇದ್ದು ತಂದು ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಹಿಂದಿನ ದಿನ ನಾನೇನು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಹೇಗಿದ್ದರೂ ಲೇಟ್ ಆಗೇ ಆಗುತ್ತೆ. ಹಾಗಾಗಿ ಬೆಳಿಗ್ಗೆನೇ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸ್ವಲ್ಪ ನಿಧಾನವಾಗಿ ಮಾಡ್ಕೋತಾ ಇದ್ದೆ. ಅಂದರೆ ಬೆಳಿಗ್ಗೆ 8 ಮಾಡಿ ಮುಗಿಸ್ಕೋಬೇಕು ಮಂಗಳಾರತಿನ ಅಂತ ಅಂದ್ಕೊಂಡೆ, ಬಟ್ ಅದು ಆಗೋಲ್ಲ ಅಂತ ಗೊತ್ತಾಯಿತು. ಸ್ಕೂಲಿಗೆ ಹೋಗೋದ್ರಿಂದ ಅದನ್ನು ನಾನು ಟೈಮ್ ರೆಡಿ ಮಾಡ್ಕೊಳ್ಳೇಬೇಕಾಗತ್ತೆ. ಸ್ಕೂಲಿಗೆ ಲೇಟ್ ಆಗೋಂಗಿಲ್ಲ, ಬಸ್ ಬಂದುಬಿಡುತ್ತೆ 8:50ಕ್ಕೆ. ಹಾಗಾಗಿ ನಾನು ತುಂಬ ಟೆನ್ಷನ್ ತೊಗೊಂಡು ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಹಿಂದಿನ ದಿನ ನಾನು ಉದ್ದಿನ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಬೆಳಿಗ್ಗೆ ಅವನಿಗೆ ದೋಸೆ ಮಾಡಿಕೊಟ್ಟು ಸ್ಕೂಲಿಗೆ ಕಳ್ಸೋಕ್ಕೆ ನನಗೆ ಈಸಿ ಆಯಿತು. ಅದೊಂದು ಕೆಲಸ ಸ್ವಲ್ಪ ಈಸಿ ಮಾಡ್ಕೊಂಡಿದ್ದೆ.
ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಇವರು ದೋಸೆ ಮಾಡಿಕೊಟ್ರು. ಉಳಿದ ಕೆಲಸ ನಾನೇನು ಪೂಜೆಗೆ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡೆ. ನಂತರ ಇವರು ತೋಟಕ್ಕೆ ಹೋಗಿ ಬಂದುಬಿಟ್ಟು ಬಾಳೆ ಕಂಬನೆಲ್ಲ ತೊಗೊಬಂದು ರೆಡಿ ಮಾಡಿಕೊಟ್ಟು ಅವರೇ ಕಟ್ತಾಯಿದ್ರು. ಸೊ ಅದೇ ಟೈಮಿಗೆ ಶ್ರೇಯನ್ ಕೂಡ ಎದ್ಬಿಟ್ಟು ಅವನಿಗೇನು ಮುಂದಿನ ದಿನವೇ ಹೇಳಿದ್ದೆ ನಾನು ಹಬ್ಬ ಮಾಡಬೇಕು ಪುಟ್ಟ, ಹಬ್ಬ ಇದೆ ಇವತ್ತು ಅಂತ ಹೇಳಿದ್ದೆ. ಸೊ ಅವನಿಗೆ ಖುಷಿ, ಅವನಿಗೆಲ್ಲ ಹಬ್ಬಕ್ಕಿಂತ ದೀಪಾವಳಿ ಪಟಾಕಿ ಹೊಡಿಬೋದಲ್ಲ, ಅದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಕೇಳ್ತಾ ಇರ್ತಾನೆ. ಹಬ್ಬ ಅಂದ ತಕ್ಷಣ ಫಸ್ಟು ದೀಪಾವಳಿನಾ ಅಂತ ಕೇಳ್ಕೊಂಬಿಡ್ತಾನೆ. ಹೋಗಿ ಬಂದ್ಯಾ? ಫೋನ್ ಮಾಡ್ತಿದ್ದಾರಪ್ಪ. ಏನು ಮಾಡ್ತಿದ್ದಾರಪ್ಪ? ಅಪ್ಪನಾ? ಏನು ಮಾಡ್ತಿದ್ದಾರೆ? ಬಾಳೆ ಎಲೆ ಕಟ್ತಾ ಇದ್ದಾರಾ? ಬಾಳೆ ಕಂಬ? ಹ್ಞೂ ಹ್ಞೂ ಅಪ್ಪ. ಸೊ ಇವರು ಅಷ್ಟೆಲ್ಲ ರೆಡಿ ಮಾಡಿಕೊಟ್ಟು ನಾನು ಬೇಗ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಸಾತ್ವಿಕು ಸ್ಕೂಲಿಗೂ ಹೋದ. ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ನೆಕ್ಸ್ಟು ಕಳಶಕ್ಕೆ ಏನೇನು ಬೇಕೋ ಹಾಕ್ಕೊಂಡೆ. ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೀರೆ ನಾನು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಂಡಿದ್ದರಿಂದ ಸೀರೆ ಉಡಿಸ್ಕೊಂಡು ತಕ್ಷಣ ಮಂಗಳಾರತಿ ಮಾಡಿ ರೆಡಿ ಮಾಡ್ಕೊಂಬೇಡ, ಇನ್ನು ಅಡುಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಅಷ್ಟೊಂದು ಕರೆಕ್ಟಾಗಿ ಸೀರೆ ಎಲ್ಲ ಉಡ್ಸೋಕ್ಕೆ ಬರೋಲ್ಲ. ಇನ್ನೂ ಒಂದು ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ನಾನು ಕಲಿತ್ಕೊಂಡು ನನ್ನ ಅಂದಾಜು ನಾನೇ ಓನಾಗಿ ಮಾಡೋದ್ರಿಂದ ನನ್ನ ಅಂದಾಜಿಗೆ ನಾನು ತಕ್ಕ ಮಟ್ಟಿಗೆ ಪಿನ್ ಮಾಡೋಕ್ಕೆ ನಾನು ಕಲ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನನಗೆ ಸೀರೆ ಕ್ಲೀನಾಗಿ ಉಟ್ಕೊಳ್ಳೋಕ್ಕೂ ಬರೋಲ್ಲ, ಡ್ರೆಸ್ಸೇ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ. ಓಕೆ, ಒಂದರ ಮಟ್ಟಿಗೆ ನಾನು ಸೀರೆ ಉಡ್ಸೋಕ್ಕೆ ರೆಡಿ ಮಾಡಿಕೊಂಡೆ. ಸೊ ಈ ಗಡಿಬಿಡಿ ಅರ್ಜೆಂಟ್ ಕೆಲಸದ ಮಧ್ಯೆ ಸೀರೆ ಕೂಡ ನಾನು ಕರೆಕ್ಟಾಗಿ ಉಟ್ಕೊಳ್ಳೋಕ್ಕಾಗಲಿಲ್ಲ. ಹಾಗೆ ಹೀಗೆ ಪಿನ್ ಮಾಡಿಕೊಂಡು ಹಾಗೆ ಬಂದೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು.
ಸೊ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡಿ ಮಂಗಳಾರತಿನೂ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ಲೇಟ್ ಆಗಿತ್ತು, ಅಡುಗೆಗೂ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಯಾವುದೇ ರೀತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಡುಗೆದಾಗಲಿ ಬೇರೆ ಏನಾದಾಗಲಿ ಒಂದು 5 ಜನಕ್ಕೆ ನಾನು ಅರಿಶಿನ ಕುಂಕುಮ ಕರೆದಿದ್ದೆ. ಸಂಜೆ ಬಂದುಬಿಟ್ಟು ಅವ್ರು ತೊಗೊಂಡು ಹೋದರು. ಸೊ ಅವತ್ತಿನ ಹಬ್ಬ ತುಂಬ ಚೆನ್ನಾಗಾಯಿತು. ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲವಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು. ತಕ್ಕ ಮಟ್ಟಿಗೆ ನಾನು ಮಾಡಿದ್ದೀನಿ. ಲಾಸ್ಟ್ ಇಯರ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೆ, ಬಟ್ ಈ ಸಲ ಸಿಂಪಲಾಗೇ ಮಾಡಿದ್ದೀನಿ. ನೆಕ್ಸ್ಟು ಒಳ್ಳೆ ರೀತಿಯಿಂದ ಆದರೆ ನೆಕ್ಸ್ಟ್ ಇಯರು ನಾನು ಚೆನ್ನಾಗಿ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ದೇವರನ್ನು ದೂರದಲ್ಲಿ ಹುಡುಕಬೇಡ, ನಿನ್ನ ಹೃದಯದಲ್ಲಿ ಅವನು ವಾಸಿಸುತ್ತಾನೆ. ಭಕ್ತಿ ಎಂದರೆ ಕೈಯಲ್ಲಿ ದೀಪವಲ್ಲ, ಹೃದಯದಲ್ಲಿ ಬೆಳಕಾಗುವುದು. ಅವನ ಸ್ಮರಣೆ ಮಾಡಿದಷ್ಟು ಮನಸ್ಸು ಪವಿತ್ರವಾಗುತ್ತದೆ. ಥ್ಯಾಂಕ್ ಯು ಆಲ್.